ಥಗ್ ಲೈಫ್. ಕಮಲ್ ಹಾಸನ್ ಅವರ ಈ ಸಿನಿಮಾ ಥಿಯೇಟರ್ನಲ್ಲಿ ಕುಂಟ್ತಾನಿ ಪ್ರದರ್ಶನ ಕಾಣ್ತಾ ಇದೆ. ಸಿನಿಮಾದಲ್ಲಿ ಮಣಿರತ್ನಂ ಟಚ್ ಇಲ್ಲ. ಕಮಲ್ ಹಾಸನ್ ಅವರ ಚಟಗಳೆದ್ದು ಕಾಣ್ತಾ ಇದ್ದಾವೆ. ಅಷ್ಟೇ ಯಾಕೆ, ಕಮಲ್ ಹಾಸನ್ ಅವರು ಅಹಂಕಾರ ತೋರಿಸಿ ಇದ್ದ ಕರ್ನಾಟಕ ಮಾರ್ಕೆಟನ್ನು ಕಳ್ಕೊಂಡಿದ್ದಾರೆ. ಕನ್ನಡ ಭಾಷೆಗೆ ಜನ್ಮ ಕೊಟ್ಟಿದ್ದೇ ತಮಿಳು ಅನ್ನೋ ಕಮಲ್ ಹಾಸನ್ ಹೇಳಿಕೆ, ಕನ್ನಡಿಗರ ಆಕ್ರೋಶ, ಕನ್ನಡ ಸಂಘಟನೆಗಳ ಸಾತ್ವಿಕ ಸಿಟ್ಟು, ಫಿಲ್ಮ್ ಚೇಂಬರ್ ಸೇರಿದಂತೆ ಎಲ್ಲ ಸಂಘಟನೆಗಳು ಕ್ಷಮೆ ಕೇಳಿ ಕಮಲ್ ಅಂತ ಒತ್ತಾಯಿಸಿದ್ದು ಕಮಲ್ ಕ್ಷಮೆ ಕೇಳಲಿಲ್ಲ. ಹೈಕೋರ್ಟ್ಗೆ ಹೋದರೂ ಮೊದಲು ಕ್ಷಮೆ ಕೇಳಿ ಅಂತೂ ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ ಹೋದರೂ ಅದು ಕಮಲ್ ಹಾಸನ್ ಅವರ ಅರ್ಜೆನ್ಸಿಗೆ ಸೊಪ್ಪೆ ಹಾಕಲಿಲ್ಲ. ಈಗ ಎರಡೂ ಕಡೆ ಅರ್ಜಿ ವಿಚಾರಣೆ ಶುಕ್ರವಾರ ನಡೆಯುತ್ತೆ. ಅದು ಒಂದು ಕಡೆ ಆದರೆ, ಈ ಸೌತ್ ಫಿಲ್ಮ್ ಚೇಂಬರ್ ಕಥೆ ಏನು ಅನ್ನೋದು ಪ್ರಶ್ನೆ. ಏನಂದರೆ, ಈ ಸೌತ್ ಫಿಲ್ಮ್ ಚೇಂಬರ್ ಇದೆಯಲ್ಲ, ಇದರಲ್ಲಿ ಒಟ್ಟು 5 ರಾಜ್ಯಗಳ ಇಂಡಸ್ಟ್ರಿಗಳಿದ್ದಾವೆ. ಕನ್ನಡ, ತಮಿಳು, ತೆಲುಗು ಅಂದರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಪ್ರತ್ಯೇಕ, ಹಾಗೂ ಮಲಯಾಳಂ ಫಿಲ್ಮ್ ಚೇಂಬರ್ಗಳಿದ್ದಾವೆ. ಈ ಚೇಂಬರಿನ ಅಧ್ಯಕ್ಷರು ಪ್ರತಿ ವರ್ಷ ಚೇಂಜ್ ಆಗ್ತಾರೆ. ಅಲ್ಲಿ ರೊಟೇಷನ್ ಸಿಸ್ಟಮ್ ಇದೆ. ಅಂದರೆ ಈ ವರ್ಷ ಕನ್ನಡ ಆದರೆ ಕರ್ನಾಟಕ, ಮತ್ತೊಂದು ವರ್ಷ ತೆಲಂಗಾಣ, ಆಮೇಲೆ ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು, ಹೀಗೆ ಎಲ್ಲ ರಾಜ್ಯಗಳ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಒಂದೊಂದು ವರ್ಷಕ್ಕೆ ಅಧ್ಯಕ್ಷರಾಗಿ ರೊಟೇಷನ್ ಆಗ್ತಾರೆ. ಈಗ ಸೌತ್ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರೋದು ರವಿ ಕೊಟ್ಟಾರ್ಕರ ಅಂತ. ಇವರು ಕನ್ನಡದಲ್ಲಿ ಮುದ್ದಿನ ಕಣ್ಮಣಿ ಅನ್ನೋ ಸಿನಿಮಾನ ನಿರ್ಮಾಣ ಮಾಡಿದ್ದವರು. ಮುದ್ದಿನ ಕಣ್ಮಣಿ ಸಿನಿಮಾದ ಹೀರೋ ಶಿವರಾಜ್ ಕುಮಾರ್. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಕರ್ನಾಟಕ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿದ್ದ ಸಾರಾ ಗೋವಿಂದು ಮಾತ್ರ ಸೌತ್ ಇಂಡಿಯಾ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿಲ್ಲ. ಅವಕಾಶ ಇದ್ರೂ ಆಗಿಲ್ಲ. ಯಾಕೆ ಅಂದರೆ ಅದು ಕನ್ನಡ. ಅಂದರೆ ಸಾರಾ ಗೋವಿಂದು ಏನಾದರೂ ಸೌತ್ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಹುದ್ದೆಗೆ ಹೋಗಿ ಕೂತ್ಕೊಂಡ್ರೆ ಈ ಕನ್ನಡ ಭಾಷೆ ಕಾವೇರಿ ಹೋರಾಟದಲ್ಲಿ ಆಕ್ಟಿವ್ ಆಗಿ ಇರೋಕೆ ಆಗಲ್ಲ. ಆ ಹುದ್ದೆಯೇ ಕಟ್ಟಿ ಹಾಕೋ ಭಯ ಇದೆ. ಹೀಗಾಗಿ ಈ ಸೌತ್ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಹುದ್ದೆನೇ ಬೇಡ, ಹೋರಾಟನೇ ಇರಲಿ ಅಂತ ಕೂತ್ಕೊಂಡಿದ್ದಾರೆ ಸಾರಾ ಗೋವಿಂದು. ಸಮಸ್ಯೆ ಅದಲ್ಲ. ಈಗ ಈ ಥಗ್ ಲೈಫ್ ವಿಚಾರದಲ್ಲಿ ಈ ಒಕ್ಕೂಟ ಏನು ನಿರ್ಧಾರ ಕೈಗೊಂಡಿದೆ ಅನ್ನೋದು. ಯಾಕಂದರೆ ಈ ಸೌತ್ ಫಿಲ್ಮ್ ಚೇಂಬರ್ ಕಚೇರಿ ಇರೋದೇ ತಮಿಳುನಾಡಿನ ಚೆನ್ನೈನಲ್ಲಿ. ಇಲ್ಲಿ ಒಂದು ಸಮಸ್ಯೆನೂ ಇದೆ. ಆಫೀಸ್ ಚೆನ್ನೈಯಲ್ಲಿದೆ ಅನ್ನೋ ಕಾರಣಕ್ಕೆ ತಮಿಳರ ಪರ ನಿರ್ಧಾರ ತಗೊಳ್ಳೋಕ್ಕಾಗಲ್ಲ. ಇವತ್ತು ಕನ್ನಡವನ್ನು ಹುಟ್ಟಿಸಿದ್ದು ನಾವೇ ಅಂದೋರು ನಾಳೆ ನಮ್ಮ ತೆಲುಗು ಮಲಯಾಳಂಗೂ ನಾವೇ ಜನ್ಮದಾತರು ಅಂದರೆ ಅನ್ನೋ ಪ್ರಾಬ್ಲಮ್ ತೆಲುಗು ತಮಿಳಿನವರದ್ದು. ಇದೆಲ್ಲದರ ಮಧ್ಯೆ ತಮಿಳುನಾಡು ಫಿಲ್ಮ್ ಆಕ್ಟಿವ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಫಿಲ್ಮ್ ಚೇಂಬರ್ನವರಿಗೆ ಪತ್ರ ಬರೆದಿದ್ದಾರಂತೆ. ಆ ಪತ್ರದಲ್ಲಿ ಅದೇನಿದೆಯೋ ಏನೋ ಫಿಲ್ಮ್ ಚೇಂಬರ್ನವರು ಬಹಿರಂಗ ಮಾಡ್ತಾ ಇಲ್ಲ. ಅಷ್ಟೇ ಯಾಕೆ, ಆ ಪತ್ರಕ್ಕೆ ಉತ್ತರವನ್ನೂ ಬರೆದಿದ್ದಾರಂತೆ. ತಮಿಳುನಾಡಿನ ಆಕ್ಟಿವ್ ಫಿಲ್ಮ್ ಪ್ರೊಡ್ಯೂಸರ್ ಸಂಘದವರು ಬರೆದ ಪತ್ರವನ್ನು ಕೂಡ ಫಿಲ್ಮ್ ಚೇಂಬರ್ ಸೀಕ್ರೆಟ್ ಆಗಿ ಇಟ್ಕೊಂಡಿತ್ತು. ಕೊನೆಗೆ ಚಿತ್ರಲೋಕ ಚೆನ್ನೈಯಿಂದಾನೇ ಪತ್ರ ತರಿಸಿಕೊಂಡಿತ್ತು. ಈಗ ಚೇಂಬರ್ ಪತ್ರವನ್ನು ಹಾಗೆ ಮಾಡ್ತಿದ್ದಾರೆ. ಅವರು ಹಾಗೆ ಮಾಡಲಿ, ನೋ ಪ್ರಾಬ್ಲಮ್. ಈಗ ಸೌತ್ ಫಿಲ್ಮ್ ಚೇಂಬರಿನ ನಿರ್ಧಾರ ಏನು ಅನ್ನೋದು ಸದ್ಯದ ಕುತೂಹಲ.